ಹೇಳಿ, ಇವತ್ತು ನೀವೊಂದು ಕಾರ್ಖಾನೆ ಪ್ರಾರಂಭ ಮಾಡಿದ್ದೀರಾ. ಇದರ ಉದ್ದೇಶ ಏನು, ಇದರಿಂದ ಆಗುವಂಥ ಅನುಕೂಲಗಳೇನು? ಸರ್, ಇದು ಟೋಟಲಿ ಭರತ್ ಡ್ರಿಪ್ ಇಂಡಸ್ಟ್ರೀಸ್ ಅಂತ. ಇದು ರೈತರಿಗೆ ಅನುಕೂಲ ಆಗುವಂಥದ್ದು ಪ್ರಾಡಕ್ಟು. ಈಗ ಮುಂಚೆ ನೀರು ಕಟ್ತಾಯಿದ್ರು, ಈಗೆಲ್ಲ ಡ್ರಿಪ್ ಇರಿಗೇಷನ್ನು. ಈಗ ಅದರಲ್ಲೂ ಡ್ರಿಪ್ ಇರಿಗೇಷನ್ ಬಂದು ಎಲ್ಲ ಈಗ ಬ್ಲ್ಯಾಕೇಜು ಅದು ಇದೆಲ್ಲ ಪ್ರಾಬ್ಲಮ್ ಇದೆ. ನಾವು ಹಳೆ ಡ್ರಿಪ್ ಪರ್ಚೇಸ್ ಮಾಡಿ ಹೊಸ ಡ್ರಿಪ್ ಕೊಡ್ತೀವಿ. ನಾವು ಡ್ರಿಪ್ ಇರಿಗೇಷನ್ ಮಲ್ಚಿಂಗ್ ಪೇಪರು, ಡ್ರಿಪ್ಪು, ಪೇಪರ್ ಡ್ರಿಪ್ಪು ಮತ್ತು ಫಿಟ್ಟಿಂಗ್ಸು, PVC ಎಲ್ಲ ಮಾರಾಟ ಮಾಡ್ತೀವಿ. ರೈತರಿಗೆ ರಿಯಾಯಿತಿ ದರದಲ್ಲಿ ನಮ್ಮಲ್ಲಿ ಡ್ರಿಪ್ಪು, ಅಗ್ರಿಕಲ್ಚರ್ ಐಟಮ್ ಎಲ್ಲ ಸಿಗುತ್ತೆ, ಇರಿಗೇಷನ್ ಐಟಮ್ ಎಲ್ಲ ಸಿಗುತ್ತೆ. ಯಾವ ರೇಟಲ್ಲಿ ಸಿಗುತ್ತೆ ಈಗ? ಸರ್, ಅದರಲ್ಲಿ 100 ರೂಪಾಯಿಂದ ಇದೆ ಸರ್. 100 ರೂಪಾಯಿ kg, 110, 120, 130, 140 ರೂಪಾಯಿವರೆಗೂ ಇದೆ. ರೈತರಿಗೆ 10 kg, 12 kg, 13 kg ಗೇಜ್ ಬರುತ್ತೆ. ಅವರು ಯಾವ್ದು ಚೂಸ್ ಮಾಡಿದ್ರೆ ಆ ರೀತಿ ಹೋಲ್ಸೇಲ್ ಆಗಿ ನಾವು ಅವ್ರಿಗೆ ಕೊಡ್ತೇವೆ. ಮತ್ತು ಹಳೆ ಡ್ರಿಪ್ ಪರ್ಚೇಸ್ ಮಾಡಿ ಹೊಸ ಡ್ರಿಪ್ ಕೊಡ್ತೇವೆ ಅವರಿಗೆ. ಹಳೆ ಡ್ರಿಪ್ 45 ರೂಪಾಯಿ, 46 ರೂಪಾಯಿ ಆ ಥರ ಬೆಲೆಯಲ್ಲಿ ನಾವು ಪರ್ಚೇಸ್ ಮಾಡಿ ಮಿಕ್ತ ಹಣನ ನಾವು ತಗೊಂಡು ಹೊಸ ಡ್ರಿಪ್ ಕೊಡ್ತೀವಿ. ಈಗ ಕೃಷಿ ಇಲಾಖೆಯಲ್ಲಿ ಇದೆಯಲ್ಲ, ಸಬ್ಸಿಡಿ ಇದು ಏನಾದರೂ ನಿಮ್ಗೆ ಇಲ್ಲಿ ಸಿಗುತ್ತಾ? ನಾವು ಮಾಡಲ್ಲ. ನಾವು ಸಬ್ಸಿಡಿ ಮಾಡೋದು ಅದು 7-8 ಸಾವಿರ ಆಗುತ್ತೆ. ಮತ್ತು ಗೌರ್ಮೆಂಟ್ ಹತ್ರ ನೀವೆಲ್ಲ ಪೇಪರು, ಪಾಣಿ ಎಲ್ಲ ಸಬ್ಮಿಟ್ ಮಾಡಬೇಕಾಗುತ್ತೆ. ನಮ್ಮ ಹತ್ರ ಇನ್ನೂ ಕಡಿಮೆಗೇ ನಿಮಗೆ ಅದೇ ಹಣಕ್ಕೆ ನಿಮ್ಮ ಹತ್ರ ಸಿಂಗಲ್ ಪೇಮೆಂಟಲ್ಲಿ ಸಿಗುತ್ತೆ. ನೀವೇ ಡೆಲಿವರಿ ಕೊಡ್ತಾ ಇದ್ದೀರಾ ರೈತರಿಗೆ, ತೋಟಕ್ಕೆ? ಸರ್, 20 ರೋಲ್ ಎಬೋ ತೊಗೊಂಡ್ರೆ ಡೆಲಿವರಿ ಕೊಡ್ತೇವೆ. ಇದು ಎಲ್ಲಿ, ಈ ಸ್ಥಳ ಯಾವುದು? ಸರ್, ಇಂಡಸ್ಟ್ರಿಯಲ್ ಏರಿಯಾ ಚಿಕ್ಕಬಳ್ಳಾಪುರ, ಟೈಟನ್ ಸರ್ಕಲಲ್ಲಿ ನಾವು ಭರತ್ ಡ್ರಿಪ್ ಇಂಡಸ್ಟ್ರೀಸ್ ಅಂತ ಮಾಡಿದ್ದೀವಿ. ತಮ್ಮ ಹೆಸರು? ಭರತ್ ಅಂತ ಸರ್. ಹಿರಿಯರು ನನ್ನ ತುಂಬ ಕುಟುಂಬಕ್ಕೆ ತುಂಬ ಹತ್ತಿರವಾದಂಥವರು. ಮತ್ತು ನಮ್ಮ ಮಾವರು ಇಲ್ಲಿ ಅಡಿಷನಲ್ DC ಆಗಿ, ನನ್ನ ಹೆಂಡತಿಯವರ ತಂದೆ, ನನ್ನ ಪತ್ನಿಯವರ ತಂದೆ ಅಡಿಷನಲ್ DC ಆಗಿ ನಾಗರಾಜ್ ಇಲ್ಲಿ ಕೆಲಸ ಮಾಡಬೇಕಾದ್ರೆ ತಿಂಗಳಾನ್ಗಟ್ಟಲೆ ಊಟ ಕೊಟ್ಟಂತಹ, ನನ್ನ ಕುಟುಂಬಕ್ಕೆ ತುಂಬ ಹತ್ತಿರವಾದಂತಹ, ನಮ್ಮ ಹೃದಯಕ್ಕೆ ಹತ್ತಿರವಾದಂತಹ ನಮ್ಮ ಕೆಳಗಂತೋಟಗಳ ವೆಂಕಟೇಶ್ ಅಣ್ಣವರು ಮತ್ತು ಅವ್ರ ಮಗ, ನನ್ನ ಆತ್ಮೀಯ ಸ್ನೇಹಿತ, ನನ್ನ ಮಿತ್ರ, ನನ್ನ ಸಹೋದರ ಭರತ್ ಅವರು ಇವತ್ತು ಏನು ಭರತ್ ಡ್ರಿಪ್ ಇಂಡಸ್ಟ್ರಿ ಅನ್ನುವಂತಹ ಒಂದು ಇಂಡಸ್ಟ್ರಿಯನ್ನು ಪ್ರಾರಂಭ ಮಾಡಿದ್ದಾರೆ. ಆ ಒಂದು ಇಂಡಸ್ಟ್ರಿ ತುಂಬ ಎತ್ತರಕ್ಕೆ ಬೆಳೀಲಿ, ಲಕ್ಷ್ಮಿ ಅವರ ಮನೆಯಲ್ಲಿ ತಾಂಡವವಾಡಲಿ, ಅವರಿಗೆ ಇಂತಹ ಇಂಡಸ್ಟ್ರಿಗಳು ಇನ್ನಷ್ಟು ಮಾಡುವಷ್ಟು ಶಕ್ತಿ ದೇವರು ಮತ್ತು ನನ್ನ ಚಿಕ್ಕಬಳ್ಳಾಪುರದಿಂದ ಕೊಡಲಿ. ಅವರೂ ಸಹ ಒಂದು ಕ್ವಾಲಿಟಿ ಬಿಸ್ನೆಸ್ ಮಾಡುವಂತಹ, ಕ್ವಾಲಿಟಿ ಸರ್ವಿಸ್ ಮಾಡುವಂತಹ ಕಡೆಗೆ ಗಮನ ಕೊಡಲಿ ಅಂತೇಳಿ ನಾನು ಈ ಮುಖಾಂತರ ದೇವರಲ್ಲಿ ಮತ್ತು ಅವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.